ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿಯಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಇವತ್ತಿನ ಒಂದು ಕ್ಲಾಸ್ದಲ್ಲಿ ನಾವು ಏಪ್ರಿಲ್ 27ರ ಕರೆಂಟ್ ಅಫೇರ್ಸ್ MCQ ರೂಪದಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಡಿಸ್ಕಷನ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿ. ಬಿಕಾಸ್ ನಾವು ವಿಡಿಯೋ ಮಾಡಿದಾಗ ನಿಮ್ಗೆ ಬೇಗ ನೋಟಿಫಿಕೇಶನ್ ಬರುತ್ತೆ. ಅದರ ಮೊದಲನೇ ಪ್ರಶ್ನೆ ಯಾವ ಥರ ಕೇಳಿದೆ ನೋಡಿ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಥಾಮಸ್ ಮತ್ತು ಉಬರ್ ಕಪ್ ಯಾವ ಆಟಕ್ಕೆ ಸಂಬಂಧಿಸಿವೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 4ನೇ ಆಪ್ಷನು ಬ್ಯಾಡ್ಮಿಂಟನ್. ಬ್ಯಾಡ್ಮಿಂಟನ್ಗೆ ಸಂಬಂಧಪಟ್ಟಿರುವಂತಹ ಈ ಒಂದು ಕಪ್ಗಳು ಯಾಕೆ ಕೇಳಲಾಗಿತ್ತು ಇದ್ರ ಬಗ್ಗೆ ಪ್ರಶ್ನೆ ಅಂದ್ರೆ, ಇಲ್ಲಿ ನಿಮ್ಮ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಿದೆ ನೋಡಿ. ಇಂದಿನಿಂದ ಥಾಮಸ್ ಉಬರ್ ಕಪ್ ಬ್ಯಾಡ್ಮಿಂಟನ್ ಟೂರ್ನಿ ಅಂತ ಆರ್ಟಿಕಲ್ ನ್ಯೂಸ್ ಪೇಪರ್ ಅಲ್ಲಿ ಕಾಣಿಸಿಕೊಂಡಿರುವಂಥದ್ದು. ಒಟ್ಟಾರೆಯಾಗಿ ನಮಗೆ ಇಲ್ಲಿ ಏನು ಗೊತ್ತಿರಬೇಕಂದ್ರೆ, ಈ ಒಂದು ಥಾಮಸ್ ಕಪ್ ಮತ್ತು ಉಬರ್ ಕಪ್ ಇವೆರಡು ಯಾವ ಕ್ರೀಡೆಗೆ ಸಂಬಂಧಪಟ್ಟಿವೆ ಅಂದ್ರೆ ಬ್ಯಾಡ್ಮಿಂಟನ್ಗೆ ಸಂಬಂಧಪಟ್ಟಿರುವಂಥದ್ದು. ಈ ಒಂದು ಕ್ರೀಡೆಗಳು ಏನಾಗ್ತಾ ಇದೆ, ಪ್ರಾರಂಭಗೊಳ್ತಾ ಇರುವಂಥದ್ದು. ಥಾಮಸ್ ಕಪ್ ಹಾಗೂ ಉಬರ್ ಕಪ್ ಬ್ಯಾಡ್ಮಿಂಟನ್ ಟೂರ್ನಿ ಚೀನಾದಲ್ಲಿ ಆರಂಭಗೊಳ್ತಾ ಇರುವಂಥದ್ದು. ಯಾವ ಒಂದು ದೇಶದಲ್ಲಿ ಈ ಒಂದು ಕಪ್ಗಳ ಕ್ರೀಡೆ ನಡೀತಾ ಅಂದ್ರೆ ಚೀನಾ ದೇಶದಲ್ಲಿ ನಡೀತಾ ಇರುವಂಥದ್ದು. ಇನ್ನು ಇದಕ್ಕೆ ಸಂಬಂಧಪಟ್ಟಿರುವಂಥ ನಾವು ಈ ಒಂದು ಕ್ಲಾಸ್ದಲ್ಲಿ ಈ ತರ ಒಂದು ಕ್ರೀಡೆಗಳಿಗೆ ಸಂಬಂಧಪಟ್ಟಿರುವಂತಹ ಕೆಲವೊಂದಿಷ್ಟು ಕಪ್ಗಳ ಬಗ್ಗೆನೂ ಕೂಡ ಡಿಸ್ಕಷನ್ ಮಾಡ್ತಾ ಹೋಗೋಣ. ಅಂದ್ರೆ ನಿಮಗೆ ಎಕ್ಸಾಮ್ ಅಲ್ಲಿ ಏನು ಕೇಳ್ತಾರೆ, ಒಂದ್ ಕಡೆ ಏನ್ ಮಾಡ್ತಾರೆ ಕ್ರೀಡೆಗಳು ಕೊಡ್ತಾರೆ, ಇನ್ನೊಂದು ಕಡೆ ಅವುಗಳೇ ಸಂಬಂಧಪಟ್ಟಿರುವಂತಹ ಟ್ರೋಫಿಗಳು ಕೊಡ್ತಾರೆ. ಸೊ ಅದರ ಹಿನ್ನೆಲೆಯಲ್ಲಿ ಸ್ವಲ್ಪ ನಾವು ಏನ್ ಮಾಡೋಣ, ಈ ಒಂದು ಕ್ರೀಡೆಗಳಿಗೆ ಸಂಬಂಧಪಟ್ಟಿರುವಂತಹ ಟ್ರೋಫಿಗಳ ಬಗ್ಗೆನೂ ಕೂಡ ನೋಡ್ತಾ ಹೋಗೋಣ. ಮೊದಲೇ ಯಾವುದು ಬ್ಯಾಡ್ಮಿಂಟನ್ ನೋಡ್ರಿ. ಬ್ಯಾಡ್ಮಿಂಟನ್ಗೆ ಸಂಬಂಧಪಟ್ಟಿರುವಂತಹ ಟ್ರೋಫಿಗಳು ಅಥವಾ ಕಪ್ಗಳು ಯಾವಂದ್ರೆ, ಒಂದು ಅಗರ್ವಾಲ್ ಕಪ್ ಅಂತ ಹೇಳ್ತೀವಿ, ಎರಡನೇದು ಥಾಮಸ್ ಕಪ್, ಮೂರನೇದು ಉಬರ್ ಕಪ್, ನಾಲ್ಕನೇದು ಯಾವ್ದಪ್ಪ ಅಂದ್ರೆ ಅಮೃತ್ ದಿವಾನ್ ಕಪ್ ಅಂತ ಹೇಳ್ತೀವಿ. ಇನ್ನು ತದನಂತರದಲ್ಲಿ ಬಾಸ್ಕೆಟ್ ಬಾಲ್ಗೆ ಸಂಬಂಧಪಟ್ಟಿರುವಂತಹ ಟ್ರೋಫಿಗಳು ಯಾವಂದ್ರ ಗುಪ್ತಾ ಟ್ರೋಫಿ ಒಂದು, ಎರಡನೇದು ವಿಲಿಯಂ ಜೋನ್ಸ್ ಕಪ್ ಅನ್ನೋದು, ಇನ್ನು ಮೂರನೇದು ಯಾವ್ದಪ್ಪ ಅಂದ್ರೆ ಅರ್ಜುನ್ ರಾಜ್ ಟ್ರೋಫಿ. ಅಂದ್ರೆ ನಾನು ಇಲ್ಲಿ ಸುಮಾರು ಇದಾವೆ, ಬಟ್ ನಾನು ಇಂಪಾರ್ಟೆಂಟ್ ಇರುವಂತ ಕೆಲವೊಂದಿಷ್ಟು ಮಾತ್ರ ಇಲ್ಲಿ ಆಯ್ಕೆ ಮಾಡಿಕೊಂಡಿರುವಂಥದ್ದು. ಇನ್ನು ತದನಂತರದಲ್ಲಿ ಚೆಸ್ ಕ್ರೀಡೆಗೆ ಸಂಬಂಧಪಟ್ಟಿರುವಂತ ಕೆಲವೊಂದಿಷ್ಟು ಟ್ರೋಫಿಗಳು ಯಾವಂದ್ರ, ಮೊದಲನೇದು ನಾಯ್ಡು ಟ್ರೋಫಿ, ಎರಡನೇದು ಖೈತಾನ್ ಟ್ರೋಫಿ, ಮೂರನೇದು ಯಾವ್ದಪ್ಪ ಅಂದ್ರೆ ಲಿಮ್ಕಾ ಟ್ರೋಫಿ ಅಂತ ಹೇಳ್ತೀವಿ. ಇನ್ನು ತದನಂತರದಲ್ಲಿ ಫುಟ್ಬಾಲ್ಗೆ ಸಂಬಂಧಪಟ್ಟಿರುವಂತಹ ಟ್ರೋಫಿಗಳು ಯಾವಂದ್ರ BC ರಾಯ್ ಟ್ರೋಫಿ, ಇದನ್ನು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಡಿರ್ಯಾಂಡ್ ಕಪ್ ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಇದನ್ನು ಕೂಡ ಫುಟ್ಬಾಲ್ಗೆ ಸಂಬಂಧಪಟ್ಟಿರುವಂಥದ್ದು. ಇನ್ನು ರಾಜೀವ್ ಗಾಂಧಿ ಟ್ರೋಫಿ, ತದನಂತರದಲ್ಲಿ ಇನ್ನೊಂದು ಯಾವ್ದಾರ ಸಂತೋಷ್ ಟ್ರೋಫಿ. ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಆಗ್ತಿರುವಂದ್ರೆ ಒಂದು BC ರಾಯ್ ಟ್ರೋಫಿ, ಎರಡನೇದು ಡುರ್ಯಾಂಡ್ ಕಪ್, ಮೂರನೇದು ಯಾವ್ದಪ್ಪ ಅಂದ್ರೆ ಸಂತೋಷ್ ಟ್ರೋಫಿ ಅಂತ ಹೇಳ್ತೀವಿ. ಇನ್ನು ಯಾರಿಗೆ ನಮ್ಮ ಮ್ಯಾಗಝಿನ್ಗಳನ್ನು ಬೇಕು, ಈ ಒಂದು ನಂಬರ್ಗೆ ಪೇ ಮಾಡಿ ಸ್ಕ್ರೀನ್ ಶಾಟ್ ಅನ್ನು ಕಳಿಸುವ ಮೂಲಕ ಪಡೆದುಕೊಳ್ಬಹುದು. ಆದರೆ ಎಷ್ಟಾಗುತ್ತೆ ಅಂತ ಪ್ರೈಸ್ ಅಲ್ಲಿ ಮೆನ್ಷನ್ ಮಾಡಿದ್ರು ನೋಡ್ರಿ. ಫಾರ್ 1 ಮಂತ್ ಕೊಟ್ಟಿದ್ದಾರೆ. ಆಮೇಲೆ 2023 ಜನವರಿ ಟು ಮಾರ್ಚ್ 2024 ವರೆಗೆ ಕೊಟ್ಟಿದ್ದಾರೆ. ಆಮೇಲೆ 2022 ಜನವರಿ ಟು ಮಾರ್ಚ್ 2024 ಎಷ್ಟಾಯ್ತು ನಿಮಗೆ 1100 ರೂಪಾಯಿ ಆಗುತ್ತೆ. ಅದು ಡಿಸ್ಕೌಂಟ್ ಸೇರಿಬಿಟ್ಟು ನಿಮಗೆ 1000 ರೂಪಾಯಲ್ಲಿ ಸಿಗುತ್ತೆ. ಈ ಒಂದು ನಂಬರ್ಗೆ ಪೇ ಮಾಡಿದ್ದು ಸ್ಕ್ರೀನ್ ಶಾಟ್ ಅನ್ನು ಕಳಿಸುವ ಮೂಲಕ ನಮ್ಮ PDF ಫಾರ್ಮ್ಯಾಟ್ ಅಲ್ಲಿರುವಂತಹ ಮ್ಯಾಗಝಿನ್ಗಳನ್ನು ನೀವು ಪಡೆದುಕೊಳ್ಳಬಹುದು. ಇನ್ನು ನೆಕ್ಸ್ಟ್ ಪ್ರಶ್ನೆ ಯಾವ ತರ ಕೇಳಿದೆ ನೋಡ್ರಿ. ಕೆಳಗಿನ ಯಾವ ರಾಷ್ಟ್ರವು ಆಸಿಯಾನ್ ಸ್ಥಾಪಕ ರಾಷ್ಟ್ರವಾಗಿಲ್ಲ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 4ನೇ ಆಪ್ಷನ್ ಯಾವ್ದಪ್ಪ ಅಂದ್ರೆ ಮ್ಯಾನ್ಮಾರ್ ಅಂತ ಹೇಳ್ತೀವಿ. ಇದ್ರ ಬಗ್ಗೆ ನಾವು ಮಾತಾಡ್ತಾ ಬಂದ ನೋಡಿ. ಇತ್ತೀಚೆಗೆ ಭಾರತದ ವಿದೇಶಾಂಗ ಸಚಿವರು ಮೊದಲ ಆಸಿಯಾನ್ ಫ್ಯೂಚರ್ ಫೋರಂನಲ್ಲಿ ಭಾಗವಹಿಸಿರುವಂಥದ್ದು. 2023ನೇ ಸಾಲಿನಲ್ಲಿ 43ನೇ ಆಸಿಯಾನ್ ಶೃಂಗಸಭೆಯಲ್ಲಿ ವಿಯತ್ನಾಂನಲ್ಲಿ ನಡೆದಿತ್ತು. ಅಲ್ಲಿ ಏನಂದ್ರೆ ಆಸಿಯಾನ್ ಫ್ಯೂಚರ್ ಫೋರಂ ಬಗ್ಗೆ ಪ್ರಸ್ತಾಪ ಮಾಡಲಾಗಿರುವಂಥದ್ದು. 2023ರಲ್ಲಿ ಈ ಒಂದು ಆಸಿಯಾನ್ ಶೃಂಗಸಭೆ 43ನೇ ಶೃಂಗಸಭೆ ವಿಯತ್ನಾಂ ರಾಷ್ಟ್ರದಲ್ಲಿ ಜರುಗಿಸಲಾಗಿರುವಂಥದ್ದು. ಅಲ್ಲಿ ಎಲ್ಲಾ ರಾಷ್ಟ್ರಗಳ ಸದಸ್ಯರು ಏನೋ ಒಂದು ನಿರ್ಧಾರ ತೆಗೆದುಕೊಂಡಿದ್ದಾರೆ. ಈ ಒಂದು ಆಸಿಯಾನ್ ಫ್ಯೂಚರ್ ಫೋರಂ ಅನ್ನು ಸ್ಥಾಪನೆ ಮಾಡ್ಬೇಕಂತ ಅಲ್ಲಿ ಒಂದು ಏನ್ ಮಾಡಿದ್ರೆ ಒಂದು ಪ್ರಸ್ತಾಪವನ್ನು ಇಟ್ಟಿದ್ರು. ಸೊ ದ್ಯಾಟ್ ಇದರ ಒಂದು ಹಿನ್ನೆಲೆಯಲ್ಲಿ ರೀಸೆಂಟ್ ಆಗಿ ಮೊದಲ ಬಾರಿಗೆ ಈ ಒಂದು ಆಸಿಯಾನ್ ಫ್ಯೂಚರ್ ಫೋರಂ ನಡೀತಾ ಇರುವಂಥದ್ದು. ಅದರಲ್ಲಿ ಭಾರತದಿಂದ ವಿದೇಶಾಂಗ ಸಚಿವರು ಭಾಗವಹಿಸಿರುವಂಥದ್ದು. ಈಗ ನಾವೇನ್ ಮಾಡೋಣ, ಈ ಒಂದು ಆಸಿಯಾನ್ ಬಗ್ಗೆ ನಮ್ಮ ಎಕ್ಸಾಮ್ ಅಲ್ಲಿ ಪ್ರಶ್ನೆಗಳನ್ನು ಕೂಡ ಕೇಳ್ಬೋದು. ಸೊ ದ್ಯಾಟ್ ಈ ಒಂದು ಆಸಿಯಾನ್ ಬಗ್ಗೆನೂ ಕೂಡ ನಾವು ಸವಿಸ್ತಾರವಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಆದ್ರೆ ಆಸಿಯಾನ್ ಅಂದ್ರೆ ಏನಂದ್ರೆ ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್ ಅಂತ ನಾವು ಹೇಳ್ತೀವಿ. ಅಂದ್ರೆ ಸೌತ್ ಈಸ್ಟ್ ದಲ್ಲಿ ಕಂಡು ಬರುವಂತಹ ರಾಷ್ಟ್ರಗಳ ಒಂದು ಸಂಘಟನೆ ಆಗಿರುವಂಥದ್ದು. ಇದು ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಸಂಘಟನೆ, ಅಂದ್ರೆ ಸೌತ್ ಈಸ್ಟರ್ನ್ ಪಾರ್ಟ್ ದಲ್ಲಿ ಕಂಡು ಬರುವಂತಹ ರಾಷ್ಟ್ರಗಳ ಒಂದು ಸಂಘಟನೆ ಆಗಿರುವಂಥದ್ದು.
ಇದನ್ನು ಬ್ಯಾಂಕಾಕ್ ಘೋಷಣೆಗೆ ಸಹಿ ಹಾಕುವುದರೊಂದಿಗೆ 1967ರಲ್ಲಿ ಸ್ಥಾಪನೆ ಮಾಡಲಾಗಿರುವಂಥದ್ದು. ಈ ಒಂದು ಆಸಿಯಾನ್ ಅನ್ನೋದು ಸ್ಥಾಪನೆ ಆಗಿದ್ದು 1967. ಅಂದರೆ ಯಾವ ಒಂದು ಡಿಕ್ಲರೇಷನ್ ಮೂಲಕ ಅಂದ್ರೆ ಬ್ಯಾಂಕಾಕ್ ಡಿಕ್ಲರೇಷನ್ ಮೂಲಕ ಇದನ್ನು ಸ್ಥಾಪನೆ ಮಾಡಲಾಗಿರುವಂಥದ್ದು. ಇನ್ನು ಇದರ ಒಂದು ಸಂಸ್ಥಾಪಕ ರಾಷ್ಟ್ರಗಳು ಫೌಂಡಿಂಗ್ ಮೆಂಬರ್ಸ್ ಯಾವಂದ್ರ ಒಂದು ಇಂಡೋನೇಷ್ಯಾ, ಎರಡನೇದು ಮಲೇಷಿಯಾ, ಮೂರನೇದು ಫಿಲಿಪೈನ್ಸು, ನಾಲ್ಕನೇದು ಸಿಂಗಾಪುರು ಮತ್ತು ಐದನೇದು ಯಾವಪ್ಪ ಅಂದ್ರೆ ಥೈಲ್ಯಾಂಡು. ಈ 5 ರಾಷ್ಟ್ರಗಳು ಈ ಒಂದು ಆಸಿಯಾನ್ ಫೌಂಡಿಂಗ್ ಮೆಂಬರ್ಸ್ ಅಂತ ಹೇಳ್ತೀವಿ. ಇನ್ನು ಪ್ರಸ್ತುತ ಆಸಿಯಾನ್ ಸದಸ್ಯ ರಾಷ್ಟ್ರಗಳು ಎಷ್ಟಿದಾವೆ ಅಂದ್ರೆ 10 ಇದಾವ. ಬಟ್ ಒಂದು 11 ಯಾವ್ದಪ್ಪ ಅಂದ್ರೆ 11ನೇ ಸದಸ್ಯ ರಾಷ್ಟ್ರವಾಗಿ ತಾತ್ವಿಕ ಒಪ್ಪಿಗೆ ನೀಡಲಾಗಿರುವಂಥದ್ದು. ಅದು ಯಾವ್ದಂದ್ರ ಒಂದು ಈಸ್ಟ್ ಟೈಮೂರ್ ಅಂತ ಹೇಳ್ತೀವಿ. ಆದರೆ ಈ ಒಂದು ಸದಸ್ಯ ರಾಷ್ಟ್ರಗಳು ಯಾವಂತ ನಾವು ನೋಡ್ತಾ ಬಂದ ನೋಡಿ, ಮೊದಲನೇದು ಇಂಡೋನೇಷ್ಯಾ, ಎರಡನೇದು ಮಲೇಷಿಯಾ, ಮೂರನೇದು ಫಿಲಿಪೈನ್ಸು, ನಾಲ್ಕನೇದು ಸಿಂಗಾಪುರು, ಥೈಲ್ಯಾಂಡು, ತದನಂತರದಲ್ಲಿ ಬ್ರುನೈ, ಆಮೇಲೆ ಲಾವೋಸ್, ತದನಂತರದಲ್ಲಿ ಮ್ಯಾನ್ಮಾರು, ಕ್ಯಾಂಬೋಡಿಯಾ ಮತ್ತು ವಿಯೆಟ್ನಾಮು. ಇವು ರಾಷ್ಟ್ರಗಳು ಈ ಒಂದು ಆಸಿಯಾನ್ ಸದಸ್ಯ ರಾಷ್ಟ್ರಗಳಾಗಿರುವಂಥದ್ದು. ಇನ್ನು ಆಸಿಯಾನ್ನ 11ನೇ ರಾಷ್ಟ್ರವಾಗಿ ಪೂರ್ವ ಟೈಮೂರ್, ಈಸ್ಟ್ ಟೈಮೂರ್ ಅನ್ನು ತಾತ್ವಿಕ ಒಪ್ಪಿಗೆ ನೀಡಲಾಗಿರುವಂಥದ್ದು. ಟೋಟಲ್ ಆಗಿ ಯಾವ್ದಪ್ಪ ಅಂದ್ರೆ ಪೂರ್ವ ಟೈಮೂರ್ ಸೇರಿಬಿಟ್ಟು 11 ಆಗುತ್ತೆ. ಪೂರ್ವ ಒಂದು ಟೈಮೂರ್ಗೆ ತಾತ್ವಿಕ ಒಪ್ಪಿಗೆ ನೀಡಲಾಗಿರುವಂಥದ್ದು. ಇನ್ನು ಇವತ್ತಿನ ಒಂದು ಪ್ರಶ್ನೆ ಎಲ್ಲರಿಗೆ ಏನಂದ್ರೆ, ಈ ಒಂದು ಆಸಿಯಾನ್ ಸಂಘಟನೆಯ ಹೆಡ್ ಕ್ವಾರ್ಟರ್ ಎಲ್ಲಿ ಕಂಡು ಬರುತ್ತೆ, ಅಂದರೆ ಕೇಂದ್ರ ಕಚೇರಿ ಎಲ್ಲಿ ಕಂಡು ಬರುತ್ತೆ, ಇದ್ರ ಬಗ್ಗೆ ಈ ಒಂದು ಪ್ರಶ್ನೆಗೆ ಎಲ್ಲರೂ ಕಮೆಂಟ್ ಸೆಕ್ಷನ್ ಅಲ್ಲಿ ಉತ್ತರವನ್ನು ತಿಳಿಸಬೇಕು. ಇನ್ನು ನೆಕ್ಸ್ಟ್ ಪ್ರಶ್ನೆ ಯಾವ ತರ ಕೇಳಿದೆ ನೋಡ್ರಿ, ಚೆರ್ನೋಬಿಲ್ ಪರಮಾಣು ದುರಂತ ಯಾವಾಗ ಸಂಭವಿಸಿತು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮೊದಲನೇ ಆಪ್ಷನ್ 1986ರಲ್ಲಿ ಈ ಒಂದು ಏನಪ್ಪಾ ಅಂದ್ರೆ ಒಂದು ಘಟನೆ ಸಂಭವಿಸಿರುವಂಥದ್ದು. 1986ರ ಚೆರ್ನೋಬಿಲ್ ಪರಮಾಣು ದುರಂತದ ವಾರ್ಷಿಕೋತ್ಸವದ ಸ್ಮರಣಾರ್ಥವಾಗಿ ವಿಶ್ವಸಂಸ್ಥೆಯ ಅಂತಾರಾಷ್ಟ್ರೀಯ ಚೆರ್ನೋಬಿಲ್ ದುರಂತದ ನೆನಪಿನ ದಿನವನ್ನು ವಾರ್ಷಿಕವಾಗಿ ಪ್ರಪಂಚದಾದ್ಯಂತ ಏಪ್ರಿಲ್ 26ರಂದು ಆಚರಣೆ ಮಾಡಲಾಗುತ್ತೆ. ಈ ಒಂದು ಚೆರ್ನೋಬಿಲ್ ಪರಮಾಣು ದುರಂತ ನಡೆದಿದ್ದು 1986 ಏಪ್ರಿಲ್ 26ರಂದು. ಸೊ ಅದರ ಒಂದು ಹಿನ್ನೆಲೆಯಲ್ಲಿ ಇದರ ಒಂದು ಸ್ಮರಣಾರ್ಥವಾಗಿ ನಾವು ಏನು ಮಾಡ್ತೇವಪ್ಪ ಅಂದ್ರೆ ಈ ಒಂದು ದುರಂತದ ಒಂದು ಯಾವ್ದಪ್ಪ ಅಂದ್ರೆ ಸ್ಮರಣಾರ್ಥವಾಗಿ ಪ್ರತಿ ವರ್ಷ ಏಪ್ರಿಲ್ 26ರಂದು ಏನು ಮಾಡ್ತೀವಿ, ಈ ಒಂದು ಅಂತಾರಾಷ್ಟ್ರೀಯ ಚೆರ್ನೋಬಿಲ್ ದುರಂತದ ಒಂದು ದಿನವನ್ನು ಆಚರಣೆ ಮಾಡಲಾಗ್ತಾ ಇರುವಂಥದ್ದು. ಡಿಸೆಂಬರ್ 8, 2016ರಂದು ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಈ ಒಂದು ದಿನವನ್ನು ಆಚರಣೆ ಮಾಡಬೇಕಂತ ನಿರ್ಣಯ ಅಂಗೀಕರಿಸಿ ಮತ್ತು ಪ್ರತಿ ವರ್ಷ ಏಪ್ರಿಲ್ 26ನ್ನು ಅಂತಾರಾಷ್ಟ್ರೀಯ ಚೆರ್ನೋಬಿಲ್ ವಿಪತ್ತು ಸ್ಮರಣಾರ್ಥ ದಿನವೆಂದು ಘೋಷಣೆ ಮಾಡಿರುವಂಥದ್ದು. ಅಂದರೆ 2016ರಲ್ಲಿ ಈ ಒಂದು ಸ್ಟೆಪ್ಸ್ ಅನ್ನು ತೆಗೆದುಕೊಂಡಿರುವಂಥದ್ದು. ಇದು ಆಚರಣೆ ಮಾಡಬೇಕಂತ 2017ರಲ್ಲಿ ಮೊದಲ ಬಾರಿಗೆ ಈ ಒಂದು ನಾವು ದಿನವನ್ನು ಆಚರಣೆ ಮಾಡಲಾಗಿರುವಂಥದ್ದು. 2017 ಏಪ್ರಿಲ್ 26ರಂದು ಮೊದಲ ಅಂತಾರಾಷ್ಟ್ರೀಯ ಚೆರ್ನೋಬಿಲ್ ದುರಂತದ ಒಂದು ಸ್ಮರಣಾರ್ಥ ದಿನವನ್ನು ಆಚರಣೆ ಮಾಡಲಾಗಿರುವಂಥದ್ದು. 2024 ಏಪ್ರಿಲ್ 26ಕ್ಕೆ ಈ ಒಂದು ಚೆರ್ನೋಬಿಲ್ ದುರಂತದ 38ನೇ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡಲಾಗಿರುವಂಥದ್ದು. ಇನ್ನು ಏಪ್ರಿಲ್ 26, 1986ರಂದು ಹಿಂದಿನ ಸೋವಿಯತ್ ಒಕ್ಕೂಟದಲ್ಲಿ, ಅಂದರೆ ಈಗ ಪ್ರಸ್ತುತವಾಗಿ ಬೆಲಾರಸ್, ಉಕ್ರೇನ್ ಮತ್ತು ರಷ್ಯಾ ಪ್ರದೇಶಗಳು ಹೇಳ್ತೀವಿ, ಅಲ್ಲಿ ಉಕ್ರೇನ್ನಲ್ಲಿರುವಂತಹ ಚೆರ್ನೋಬಿಲ್ ಪರಮಾಣು ವಿದ್ಯುತ್ ಸ್ಥಾವರದಲ್ಲಿನ ನಂಬರ್ 4 ರಿಯಾಕ್ಟರ್ನಲ್ಲಿ ಸೋರಿಕೆ ಸ್ಫೋಟಕ್ಕೆ ಕಾರಣವಾಗಿರುವಂಥದ್ದು. ಅಲ್ಲಿ ಒಂದು ಅನಿಲ ಸ್ಫೋಟಕ್ಕೆ ಒಂದು ಏನಪ್ಪಾ ಅಂತಂದ್ರೆ ಸೋರಿಕೆ ಆಗಿಬಿಟ್ಟು ಈ ಒಂದು ಸ್ಫೋಟಕ್ಕೆ ಒಂದು ದುರಂತಕ್ಕೆ ಕಾರಣವಾಗಿರುವಂಥದ್ದು. ಚೆರ್ನೋಬಿಲ್ ಪರಮಾಣು ವಿದ್ಯುತ್ ಸ್ಥಾವರ ಏನಂದ್ರೆ ಉಕ್ರೇನ್ನಲ್ಲಿರುವಂತಹ ಈ ಒಂದು ಸ್ಥಾವರದಲ್ಲಿ ಈ ಘಟನೆ 1986 ಏಪ್ರಿಲ್ 26ರಂದು ಜರುಗಿರುವಂಥದ್ದು. ಇನ್ನು 2011ರಲ್ಲಿ ಒಂದು ಘಟನೆ ಯಾವುದಪ್ಪ ಅಂತಂದ್ರೆ ಜಪಾನಿನ ಫುಕುಶಿಮಾ ಡೈಚಿ ಪರಮಾಣು ಆಘಾತ ಕೂಡ ಸಂಭವಿಸಿರುವಂಥದ್ದು. ಅಂದರೆ ಈ ಒಂದು ಫುಕುಶಿಮಾ ಎಲ್ಲಿ ಕಂಡು ಬರುತ್ತಂದ್ರೆ ಇದು ಜಪಾನಲ್ಲಿ ಕಂಡು ಬರುವಂತಹ ಈ ಒಂದು ರಾಷ್ಟ್ರದಲ್ಲಿ ಯಾವ್ದಂದ್ರೆ ಡೈಚಿ ಪರಮಾಣು ಆಘಾತ ಸಂಭವಿಸಿದ್ದು 2011ರಲ್ಲಿ. ಇನ್ನು ಚೆರ್ನೋಬಿಲ್ ಪರಮಾಣು ವಿದ್ಯುತ್ ಸ್ಥಾವರದಲ್ಲಿನ ಒಂದು ದುರಂತ ಸಂಭವಿಸಿದ್ದು ಅದು 1986 ಏಪ್ರಿಲ್ 26 ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟ್ ಪ್ರಶ್ನೆ ಯಾವ ತರ ಕೇಳಿದ್ರೆ ನೋಡ್ರಿ, ಕೆಳಗಿನ ಯಾವ ರಾಸಾಯನಿಕಗಳು ಭಾರತದಲ್ಲಿ ನಿಷೇಧಿಸಲಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 4ನೇ ಆಪ್ಷನು ಮೇಲಿನ ಎಲ್ಲವೂ. ಅಂದರೆ ಡಿಕ್ಲೋಫೆನಾಕ್, ತದನಂತರದಲ್ಲಿ ಕಟೋಪ್ರೋಫೆನ್, ಆಮೇಲೆ ಅಸೆಕ್ಲೋಫೆನಾಕ್ ಅನ್ನೋ ಈ 3 ಏನಪ್ಪಾ ಅಂದ್ರೆ ರಾಸಾಯನಿಕಗಳನ್ನು ಈ ಭಾರತದಲ್ಲಿ ಬಳಕೆ ಮಾಡುವುದನ್ನು ನಿಷೇಧಿಸಲಾಗಿರುವಂಥದ್ದು. ಸಂರಕ್ಷಿತ ಪ್ರದೇಶಗಳಲ್ಲಿ ವಾಸಿಸುವ ರಣಹದ್ದುಗಳು ಜಾನುವಾರುಗಳಿಗೆ ಚಿಕಿತ್ಸೆ ನೀಡಲು ಬಳಸುವ ನೋವು ನಿವಾರಕವಾದ ಡಿಕ್ಲೋಫೆನಾಕ್ನಿಂದ ಅಪಾರ ಅಪಾಯವನ್ನು ಎದುರಿಸ್ತಾ ಇರುವಂಥದ್ದು.
ಸೊ ಈ ಒಂದು ಏನಪ್ಪಾ ಅಂತಂದ್ರೆ ಒಂದು ರಾಸಾಯನಿಕ ಅಥವಾ ಒಂದು ಔಷಧಿಯನ್ನು ಭಾರತದಲ್ಲಿ ಬಳಸುವುದನ್ನು ಕೂಡ ನಿಷೇಧಿಸಲಾಗಿರುವಂಥದ್ದು. ಭಾರತದಲ್ಲಿ ಡಿಕ್ಲೋಫೆನಾಕ್ ಅನ್ನು ಪಶು ವೈದ್ಯಕೀಯ ಔಷಧಿಯಾಗಿ ಬಳಸುವುದನ್ನು 2006ರಲ್ಲಿ ನಿಷೇಧ ಹೇರಲಾಗಿರುವಂಥದ್ದು. ಇದರ ಜೊತೆಗೆ ಕಟೋಪ್ರೊಫೆನ್ ಆಗಿರ್ಬೋದು ಮತ್ತು ಅಸೆಕ್ಲೋಫೆನಾಕ್ ಅನ್ನು ಕೂಡ ನಿಷೇಧಿಸಿದರು. ಆದರೂ ಅವುಗಳನ್ನು ಇನ್ನೂ ಮಾನವ ಬಳಕೆಯಾಗಿ ತಯಾರಿಸಲಾಗ್ತಾ ಇರುವಂಥದ್ದು. ಅಂದರೆ ಭಾರತದಲ್ಲಿ ಈ ಒಂದು ಔಷಧಗಳನ್ನು ಆ ನಿಷೇಧ ಕೂಡ ಹೇರಿದರೂ ಕೂಡ ಇನ್ನೂ ಕೂಡ ಇವುಗಳನ್ನು ಮಾನವನ ಬಳಕೆ ಮಾಡ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ನಮ್ಮ ಎಕ್ಸಾಮ್ ಏನು ಗೊತ್ತಿರ್ಬೇಕಂದ್ರೆ ಭಾರತದಲ್ಲಿ ಯಾವ ಪಾತ್ರ ಡಿಕ್ಲೋಫೆನಾಕ್ ಆಗಿರ್ಬೋದು ಮತ್ತು ಕಟೋಪ್ರೊಫೆನ್, ತದನಂತರದಲ್ಲಿ ಅಸೆಕ್ಲೋಫೆನಾಕ್ ಅನ್ನೋ ಈ ಒಂದು ಔಷಧಿಗಳನ್ನು ಭಾರತದಲ್ಲಿ ನಿಷೇಧಿಸಲಾಗಿರುವಂಥದ್ದು. ಪ್ರಪಂಚದಲ್ಲಿ 23 ಜಾತಿಯ ರಣಹದ್ದುಗಳು ಕಂಡು ಬರ್ತಾವ. ಅವುಗಳಲ್ಲಿ 9 ಜಾತಿಗಳು ಭಾರತದಲ್ಲಿ ಕಂಡು ಬರ್ತಾವ. ಒಟ್ಟು ಪ್ರಪಂಚದ 23 ಡಿಫ್ರೆಂಟ್ ವೆರೈಟಿ ಆಫ್ ಒಂದು ರಣಹದ್ದುಗಳು ಕಂಡು ಬರ್ತಾವ. ಭಾರತದಲ್ಲಿ 9 ರಣಹದ್ದುಗಳು ಅಂದ್ರೆ ಡಿಫ್ರೆಂಟ್ ಜಾತಿಯ 9 ರಣಹದ್ದುಗಳು ಕಂಡು ಬರ್ತಾ ಇರುವಂಥದ್ದು. ಭಾರತದಲ್ಲಿ ಪ್ರಮುಖವಾಗಿ 3 ಜಾತಿಯ ರಣಹದ್ದುಗಳ ಜನಸಂಖ್ಯೆಯು 99% ಕಳೆದುಕೊಂಡಿರುವಂಥದ್ದು. ನೋಡಿ, 3 ಜಾತಿಗೆ ಸೇರಿರುವಂತಹ 99% ಏನಾಗಿದೆ, ಈ ಒಂದು ರಣಹದ್ದುಗಳು ಭಾರತದಿಂದ ನಶಿಸಿ ಹೋಗಿರುವಂಥದ್ದು. ಆದರೆ ಯಾವಂದ್ರೆ ಒಂದು ಓರಿಯೆಂಟಲ್ ವೈಟ್ ಬ್ಯಾಕ್ಡ್ ರಣಹದ್ದು ಅಂತ ಹೇಳ್ತೀವಿ. ಇನ್ನು ಎರಡನೇದು ಲಾಂಗ್ ಬಿಲ್ಡ್ ರಣಹದ್ದು, ಮೂರನೇ ಯಾವ್ದಪ್ಪ ಅಂದ್ರೆ ಸ್ಲೆಂಡರ್ ಬಿಲ್ಡ್ ರಣಹದ್ದು ಅಂತ ಹೇಳ್ತೀವಿ. ಈ ಮೂರು ಒಂದು ತಳಿಯ ಅಥವಾ ಜಾತಿಯ ರಣಹದ್ದುಗಳು ಭಾರತದಲ್ಲಿ ಅದರ 19% ನಶಿಸಿ ಹೋಗಿರುವಂಥದ್ದು. ಇನ್ನು ರಣಹದ್ದುಗಳ ಪ್ರಾಮುಖ್ಯತೆ ಆದರೆ ರಣಹದ್ದುಗಳಿಂದ ನಮ್ಗೆ ಏನು ಪ್ರಯೋಜನ ಆಗ್ತಿದ್ರೆ ನೈಸರ್ಗಿಕ ಸ್ಕ್ಯಾವೆಂಜರ್ಗಳಾಗಿ ಇವು ಕಾರ್ಯವನ್ನು ನಿರ್ವಹಿಸ್ತಾ ಇರುವಂಥದ್ದು. ಇದು ಮೊದಲನೇ ಇವುಗಳ ಒಂದು ಪ್ರಾಮುಖ್ಯತೆ ಆಗಿರುವಂಥದ್ದು. ಎರಡನೇದು ಏನಪ್ಪಾ ಅಂದ್ರೆ ಆಹಾರ ಸರಪಳಿಯನ್ನು ಮುಂದುವರಿಸ್ತಾ ಇರುವಂಥದ್ದು. ನಮಗೆಲ್ಲ ಗೊತ್ತಿದೆ, ಆಹಾರ ಸರಪಳಿ ಸ್ಟಾರ್ಟ್ ಆಗೋದು ಪ್ರೊಡ್ಯೂಸರಿಂದ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಹರ್ಬಿವರಸ್ ಈ ಥರ ಒಂದು ಏನಾಗುತ್ತೆ, ಎಲ್ಲಪ್ಪ ಅಂದ್ರೆ ಪ್ರೊಡ್ಯೂಸರಿಂದ ಸ್ಟಾರ್ಟ್ ಆಗುತ್ತೆ, ಹರ್ಬಿವರಸ್ಸು ಕಾರ್ನಿವರಸ್ ಈ ಥರ ಏನಾಗುತ್ತೆ ಮುಂದುವರಿಯುತ್ತೆ. ಇವುಗಳು ಕೂಡ ಏನಾಗುತ್ತೆ, ರಣಹದ್ದುಗಳು ಕೂಡ ಈ ಒಂದು ಆಹಾರ ಸರಪಳಿಯನ್ನು ಮುಂದುವರ್ಸಕ್ಕೆ ಇಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾವ. ತದನಂತರದಲ್ಲಿ ಪಾರ್ಸಿ ಸಮುದಾಯಕ್ಕೆ ರಣಹದ್ದುಗಳು ನಿರ್ಣಾಯಕವಾಗಿ ಕಾರಣ ಸಮುದಾಯದಲ್ಲಿ ಸತ್ತವರನ್ನು ರಣಹದ್ದುಗಳಿಗೆ ಸೇವಿಸಲು ಸೈಲೆನ್ಸ್ ಗೋಪುರಗಳ ಮೇಲೆ ಇಡಲಾಗುತ್ತದೆ. ಹಾಗಾದ್ರೆ ಯಾಕೆ ಈ ಒಂದು ಪಾರ್ಸಿ ಸಮುದಾಯಕ್ಕೆ ರಣಹದ್ದುಗಳಿಂದ ಏನಪ್ಪಾ ಅಂತ ಒಂದು ಪ್ರಾಮುಖ್ಯತೆ ಆಗ್ತದೆ ಅಂದ್ರೆ ನಿರ್ಣಾಯಕವಾಗಿ, ಯಾಕಂದ್ರೆ ಕಾರಣ ಅಲ್ಲಿ ಏನಂದ್ರೆ ಸಮುದಾಯ ಈ ಒಂದು ಪಾರ್ಸಿ ಸಮುದಾಯ ಸತ್ತವರು ಏನ್ ಮಾಡಲಾಗುತ್ತೆ, ರಣಹದ್ದುಗಳೇ ಸೇವನೆ ಮಾಡಲಕ್ಕ ಒಂದು ಗೋಪುರಗಳ ಮೇಲೆ ಈ ಒಂದು ಏನು ಮಾಡುತ್ತೆ ಶವನ ಇಡಲಾಗುತ್ತೆ. ಸೊ ಇದು ಕೂಡ ಏನಾಗುತ್ತೆ, ಇದರಿಂದ ಈ ಒಂದು ಪಾರ್ಸಿ ಸಮುದಾಯಕ್ಕೆ ಇದರಿಂದ ಹೆಲ್ಪ್ ಆಗ್ತಾ ಇರುವಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ ಯಾವ ತರ ಕೇಳಿದ್ರು ನೋಡ್ರಿ, UNCTAD ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಸ್ವಿಟ್ಜರ್ಲ್ಯಾಂಡ್ನ ಜಿನೆವಾದಲ್ಲಿ ಕಂಡು ಬರ್ತಾ ಇರುವಂಥದ್ದು. ಇದ್ರ ಬಗ್ಗೆ ನಾವು ಮಾತಾಡ್ತಾ ಬಂದು ನೋಡ್ರಿ, ಜಾಗತಿಕ ಆರ್ಥಿಕ ಅನಿಶ್ಚಿತತೆಯ ನಡುವೆಯೂ 2023ನೇ ಸಾಲಿನಡಿ ದೇಶದ ಸೇವಾ ವಲಯದ ರಫ್ತಿನ ವಹಿವಾಟಿನ ಮೌಲ್ಯವು 28.74 ಲಕ್ಷ ಕೋಟಿಗೆ ಮುಟ್ಟಿರುವಂಥದ್ದು. 2023ನೇ ಸಾಲಿನಲ್ಲಿ ಭಾರತದ ಈ ಒಂದು ಸೇವಾ ವಲಯದಲ್ಲಿನ ಒಂದು ರಫ್ತಿನ ಏನಪ್ಪಾ ಅಂದ್ರೆ ಮೌಲ್ಯ ಎಷ್ಟಕ್ಕೆ ತಲುಪಿ ಅಂದ್ರೆ 28.75 ಲಕ್ಷ ಕೋಟಿ ಅಂತ ಹೇಳ್ತೀವಿ. ಇದರ ಒಂದು ಹಿಂದಿನ ವರ್ಷಕ್ಕೆ ಹೋಲಿಸಿದರೆ ಶೇಕಡಾ 11.4ರಷ್ಟು ಹೆಚ್ಚಳವಾಗಿದೆ ಎಂದು ವಿಶ್ವಸಂಸ್ಥೆಯ ವಿಶ್ವ ವಾಣಿಜ್ಯ ಮತ್ತು ಅಭಿವೃದ್ಧಿ ಸಮ್ಮೇಳನದ ತ್ರೈಮಾಸಿಕ ವರದಿ ಮಾಹಿತಿ ನೀಡಿರುವಂಥದ್ದು. ಅಂದರೆ UNCTAD ಈ ಒಂದು ರಿಪೋರ್ಟ್ ಏನು ಮಾಡಿದೆ, ಇದರ ಬಗ್ಗೆ ಒಂದು ಮಾಹಿತಿ ತಿಳಿಸಿರುವಂಥದ್ದು. 2022ಕ್ಕೆ ಹೋಲಿಸಿದರೆ ಚೀನಾದ ರಫ್ತಿನ ವಹಿವಾಟ ಮೌಲ್ಯವು ಶೇಕಡಾ 10.1ರಷ್ಟು ಕುಸಿದು 31.74 ಲಕ್ಷ ಕೋಟಿಗೆ ತಲುಪಿರುವಂಥದ್ದು. ಚೀನಾದ ಏನಾಗಿದೆ 2022ಕ್ಕೆ ಹೋಲಿಕೆ ಮಾಡಿದ್ರೆ ಇಲ್ಲಿ ಕಡಿಮೆ ಆಗಿರುವಂಥದ್ದು. ಭಾರತಕ್ಕೆ ಏನಾಗಿದೆ 2023ರಲ್ಲಿ ಈ ಒಂದು ಆ ರಫ್ತಿನ ಪ್ರಮಾಣ ಸೇವಾ ವಲಯದಲ್ಲಿ ಜಾಸ್ತಿ ಆಗಿರುವಂಥದ್ದು. ಇನ್ನು ಜಗತ್ತಿನ ಸೇವಾ ರಫ್ತು ವಹಿವಾಟು ಮೌಲ್ಯವು 658 ಲಕ್ಷ ಕೋಟಿಗೆ ತಲುಪಿದೆ ಎಂದು ಈ ಒಂದು ವರದಿಯಲ್ಲಿ ತಿಳಿಸಿರುವಂಥದ್ದು. ಇನ್ನು ಪ್ರಯಾಣ ಆಗಿರ್ಬೋದು, ಸಾರಿಗೆ, ವೈದ್ಯಕೀಯ ಮತ್ತು ಆತಿಥ್ಯ ವಲಯವು ಈ ರಫ್ತು ಬೆಳವಣಿಗೆಗೆ ಕೊಡುಗೆ ನೀಡಿರುವಂಥದ್ದು. ಸೇವಾ ವಲಯದ ರಫ್ತಿನಲ್ಲಿ ಭಾರತ, ಚೀನಾ, ಸಿಂಗಾಪುರ, ಟರ್ಕಿ, ಥೈಲ್ಯಾಂಡ್, ಮೆಕ್ಸಿಕೋ ಮತ್ತು ಸೌದಿ ಅರೇಬಿಯಾ ದೇಶಗಳು ಮುಂದೆ ಇದೆ ಎಂದು ಈ ಒಂದು ವರದಿ ಮಾಹಿತಿ ಕೊಟ್ಟಿರುವಂಥದ್ದು. ಅಂದರೆ ಈ ಒಂದು ಸೇವಾ ವಲಯದಲ್ಲಿ, ಸೇವಾ ಸೆಕ್ಟರ್ದಲ್ಲಿ, ಸರ್ವಿಸ್ ಸೆಕ್ಟರ್ದಲ್ಲಿ ರಫ್ತು ಮಾಡ್ತಿರುವಂಥ ಅತಿ ಹೆಚ್ಚು ರಾಷ್ಟ್ರಗಳು ಯಾವಂದ್ರೆ ಭಾರತ, ಚೀನಾ, ಸಿಂಗಾಪುರ, ಟರ್ಕಿ, ಥೈಲ್ಯಾಂಡು, ಮೆಕ್ಸಿಕೋ ಮತ್ತು ಸೌದಿ ಅರೇಬಿಯಾ ಅಂತ ಹೇಳ್ತೀವಿ. ಇನ್ನು UNCTAD ಬಗ್ಗೆ ನಾವು ಮಾತಾಡ್ತಾ ಬಂದು ನೋಡ್ರಿ, UNCTAD ಅಂದ್ರೆ ಯುನೈಟೆಡ್ ನೇಷನ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. UN ಸೆಕ್ರೆಟರಿಯೇಟ್ ಒಳಗಿನ ಒಂದು ಅಂತರ್ ಸರ್ಕಾರಿ ಸಂಸ್ಥೆಯಾಗಿದ್ದು ಅದು ವಿಶ್ವ ವ್ಯಾಪಾರದಲ್ಲಿ ಅಭಿವೃದ್ಧಿಶೀಲ ರಾಷ್ಟ್ರಗಳ ಹಿತಾಸಕ್ತಿಯನ್ನು ಉತ್ತೇಜಿಸ್ತಿರುವಂಥದ್ದು.
ವ್ಯಾಪಾರ, ನೆರವು, ಸಾರಿಗೆ, ಹಣಕಾಸು ಮತ್ತು ತಂತ್ರಜ್ಞಾನ ಸೇರಿದಂತೆ ಅಭಿವೃದ್ಧಿಯ ಎಲ್ಲ ಅಂಶಗಳಿಗೆ ಸಂಬಂಧಿಸಿದ ನೀತಿಗಳನ್ನು ರೂಪಿಸುವುದು ಈ ಒಂದು UNCT ಅಡಿನ ಪ್ರಾಥಮಿಕ ಉದ್ದೇಶವಾಗಿರುವಂಥದ್ದು. ಈ ಒಂದು ಸಂಸ್ಥೆಯನ್ನು 1964ರಲ್ಲಿ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಸ್ಥಾಪನೆ ಮಾಡಿರುವಂಥದ್ದು. ಇದರ ಒಂದು ಪ್ರಧಾನ ಕಚೇರಿ ಎಲ್ಲಿ ಕಂಡು ಬರುತ್ತಂದ್ರೆ ಜಿನೇವಾ, ಸ್ವಿಟ್ಜರ್ಲ್ಯಾಂಡ್ನ ಜಿನೇವಾದಲ್ಲಿ ಇದರ ಒಂದು ಕೇಂದ್ರ ಕಚೇರಿ ಕಂಡು ಬರ್ತಾ ಇರುವಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ ಯಾವ ಥರ ಕೇಳಿದೆ ನೋಡ್ರಿ, ಭಾರತದಲ್ಲಿ ಯಾವ ವರ್ಷದಲ್ಲಿ ನೋಟಾ ಆಯ್ಕೆಯನ್ನು ಮೊದಲ ಬಾರಿಗೆ ಚುನಾವಣೆಗಳಲ್ಲಿ ಬಳಸಲಾಯಿತು ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ 2013ರಲ್ಲಿ ಇದನ್ನು ಬಳಕೆ ಮಾಡಿರುವಂಥದ್ದು. 2013ರಲ್ಲಿ 5 ರಾಜ್ಯಗಳಲ್ಲಿ ಈ ಒಂದು ನೋಟಾ ಏನೋ ಆಪ್ಷನ್ ಇದೆ ನೋಡ್ರಿ ಅದನ್ನು ಬಳಕೆ ಮಾಡಲಾಗಿರುವಂಥದ್ದು. 2014ರಲ್ಲಿ ಲೋಕಸಭಾ ಎಲೆಕ್ಷನಲ್ಲಿ ಈ ಒಂದು ನೋಟಾವನ್ನು ಪ್ರಥಮ ಬಾರಿಗೆ ಬಳಸಲಾಗಿರುವಂಥದ್ದು. ವಿದ್ಯುನ್ಮಾನ ಮತಯಂತ್ರ ವಿವಿಪ್ಯಾಟ್ಗಳ ಮತ ತಾಳೆ ಬಗ್ಗೆ ಸುಪ್ರೀಂ ಕೋರ್ಟ್ ತೀರ್ಪಿನ ಬೆನ್ನಲ್ಲೇ EVMಗಳ ಕುರಿತಾದ ಮತ್ತೊಂದು ಹೊಸ ಅರ್ಜಿ ನ್ಯಾಯಾಲಯದ ಅಂಗಳದಲ್ಲಿ ತಲುಪಿರುವಂಥದ್ದು. ಯಾವುದಪ್ಪ ಅಂದ್ರೆ ಒಂದು ವೇಳೆ ಮತದಾರರು ಇತರ ಅಭ್ಯರ್ಥಿಗಿಂತಲೂ ನೋಟಾಕ್ಕೆ ಹೆಚ್ಚು ಒಲವು ತೋರಿದಲ್ಲಿ, ಬೇರೆಲ್ಲ ಅಭ್ಯರ್ಥಿಗಳಿಗಿಂತಲೂ ನೋಟಾಕ್ಕೆ ಚಲಾವಣೆಯಾದ ಮತಗಳು ಹೆಚ್ಚಾಗಿದ್ದಲ್ಲಿ ಆ ಕ್ಷೇತ್ರದಲ್ಲಿ ನಡೆದ ಚಲಾವಣೆಯನ್ನು ಅಸಿಂಧ ಎಂದು ಘೋಷಿಸಬೇಕಂತ ರೀಸೆಂಟ್ ಆಗಿ ಅರ್ಜಿದಾರರು ಏನು ಮಾಡಿದ್ದಾರೆ, ಈ ಒಂದು ಸುಪ್ರೀಂ ಕೋರ್ಟಲ್ಲಿ ಅರ್ಜಿಯನ್ನು ಸಲ್ಲಿಸಿರುವಂಥದ್ದು. ಅಂದರೆ ಈಗ ಕ್ಯಾಂಡಿಡೇಟ್ಗಳು ಏನು ಒಂದು ಇಲೆಕ್ಷನ್ ಪಾರ್ಟಿಸಿಪೇಟ್ ಮಾಡ್ತಿರ್ತಾರ ಅದರಲ್ಲಿ ಆ ಒಂದು ಕ್ಯಾಂಡಿಡೇಟ್ಗಿಂತಲೂ ನೋಟಾಕ್ಕೆ ಏನಾದರೂ ಜಾಸ್ತಿ ಓಟ್ ಬಂದ್ರೆ ಆ ನೋಟಾಗಿಂತ ಕಡಿಮೆ ತೆಗೆದುಕೊಂಡಿರುವಂಥ ಅಭ್ಯರ್ಥಿಗಳ ಏನು ಒಂದು ಇದೆ ಚುನಾವಣೆ ನೋಡ್ರಿ ಆ ಒಂದು ಚುನಾವಣೆಯನ್ನು ಅಸಿಂಧಗೊಳಿಸಬೇಕಂತ ಏನು ಮಾಡಿದೆ ಇಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸಿರುವಂಥದ್ದು. ಜೊತೆಗೆ ಯಾವುದೇ ಅಭ್ಯರ್ಥಿಯು ನೋಟಾಕ್ಕಿಂತಲೂ ಕಡಿಮೆ ಮತ ಪಡೆದಲ್ಲಿ ಅಂಥವರನ್ನು 5 ವರ್ಷ ಚುನಾವಣೆ ಸ್ಪರ್ಧೆಯಿಂದ ನಿಷೇಧಿಸಬೇಕು. ಆ ಒಂದು ಮತಕ್ಷೇತ್ರ ಏನು ಅಸಿಂಧತಗೊಳಿಸಬೇಕು ಅಲ್ಲಿ ನಡೆದಿರುವಂಥ ಚುನಾವಣೆ. ಅದಲ್ಲದೆ ಅಭ್ಯರ್ಥಿಗಳು ಏನು ಮಾಡಿದ್ದಾರೆ, ಈ ಒಂದು ನೋಟಾಕ್ಕಿಂತ ಕಡಿಮೆ ಮತವನ್ನು ಪಡೆದುಕೊಂಡಿರುವಂಥ ಒಂದು ಅಭ್ಯರ್ಥಿಗಳಿಗೆ 5 ವರ್ಷ ಚುನಾವಣೆ ಸ್ಪರ್ಧೆಯಿಂದ ನಿಷೇಧ ಹೇರಬೇಕಂತ ಈ ಒಂದು ಏನಪ್ಪಾ ಅಂದ್ರೆ ಒಂದು ಅರ್ಜಿಯನ್ನು ಚುನಾವಣಾ ಆಯೋಗ ಅಂದ್ರೆ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಲಾಗಿರುವಂಥದ್ದು. ಈ ಸಂಬಂಧ ನಿಯಮ ರೂಪಿಸಲು ಚುನಾವಣಾ ಆಯೋಗಕ್ಕೆ ನಿರ್ದೇಶನ ನೀಡಬೇಕೆಂದು ಕೋರಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಲಾಗಿರುವಂಥದ್ದು. ಲೇಖಕ ಶಿವ ಖೇರಾ ಅವರು ಸಲ್ಲಿಸಿರುವ ಈ ಅರ್ಜಿ ವಿಚಾರಣೆ ನಡೆಸಿರುವಂಥ ಮುಖ್ಯ ನ್ಯಾಯಮೂರ್ತಿ DY ಚಂದ್ರಚೂಡ ನೇತೃತ್ವದ 3 ಸದಸ್ಯ ಪೀಠ ಚುನಾವಣಾ ಆಯೋಗಕ್ಕೆ ನೋಟಿಸು ಜಾರಿ ಮಾಡಿರುವಂಥದ್ದು. ಅಂದರೆ ಲೇಖಕ ಶಿವ ಖೇರಾ ಅವರು ಈ ಒಂದು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಈ ಥರ ನೀವು ಏನು ನೋಟಾ ಸಂಬಂಧಪಟ್ಟಂತೆ ಇದೆ ನೋಡ್ರಿ, ನೋಟಾಗಿಂತ ಕಡಿಮೆ ಯಾರಾದರೂ ಅಭ್ಯರ್ಥಿಗಳು ಒಂದು ಓಟನ್ನು ಪಡೆದುಕೊಂಡ್ರೆ ಅವರನ್ನು 5 ವರ್ಷಗಳ ಚುನಾವಣೆ ಸ್ಪರ್ಧೆಯಿಂದ ನಿಷೇಧ ಹೇರಬೇಕು. ಅದಲ್ಲದೆ ಆ ಒಂದು ಕ್ಷೇತ್ರದಲ್ಲಿ ಜರುಗಿರುವಂಥ ಒಂದು ಚುನಾವಣೆಯನ್ನು ಅಸಿಂಧಗೊಳಿಸಬೇಕಂತ ಇಲ್ಲಿ ಅರ್ಜಿಯನ್ನು ಸಲ್ಲಿಸಿರುವಂಥದ್ದು. ಈ ಒಂದು ಅರ್ಜಿ ವಿಚಾರಣೆ ನಡೆಸಿರುವಂಥ DY ಚಂದ್ರಚೂಡ ನೇತೃತ್ವದ 3 ಸದಸ್ಯ ಪೀಠ ಚುನಾವಣಾ ಆಯೋಗಕ್ಕೆ ನೋಟಿಸು ಜಾರಿ ಮಾಡಿರುವಂಥದ್ದು. ಇನ್ನು ನೋಟಾ ಬಗ್ಗೆ ಮಾತಾಡ್ತಾ ಬಂದು ನೋಡಿ, ನೋಟಾ ಅಂದ್ರೆ ನನ್ನ ಅವಧಿ ಅಬೋ ಅಂತ ಹೇಳ್ತೀವಿ. ಇದು ಭಾರತೀಯ ಮತದಾರರಿಗೆ ಚುನಾವಣೆಯಲ್ಲಿ ಒದಗಿಸಲಾಗುವಂಥ ಒಂದು ಮತಪತ್ರ ಆಯ್ಕೆಯಾಗಿರುವಂಥದ್ದು. ಚುನಾವಣೆ ಸ್ಪರ್ಧಿಸುವ ಯಾವುದೇ ಅಭ್ಯರ್ಥಿಗೆ ಮತ ನೀಡಲು ಒಲವು ಇಲ್ಲದಿದ್ದರೆ ಮತದಾರರು ನೋಟಾ ಗುಂಡಿ ಒತ್ತುವ ಮೂಲಕ ಯಾರಿಗೂ ಮತವಿಲ್ಲ ಎಂಬ ಆಯ್ಕೆಯನ್ನು ಚಲಾಯಿಸಲು ಅವಕಾಶ ಕಲ್ಪಿಸಲಾಗಿರುವಂಥದ್ದು. ಫಾರ್ ಎಕ್ಸಾಂಪಲ್ A ಮತ್ತು B ಇಬ್ಬರು ಏನಂದ್ರೆ ಒಂದು ಕ್ಯಾಂಡಿಡೇಟ್ಸ್ಗಳು ಚುನಾವಣೆಯ ಸ್ಪರ್ಧೆಗೆ ನಿಲ್ತಾ ಇದ್ದಾರೆ, ಪಾರ್ಟಿಸಿಪೆಂಟ್ ಆಗಿ ನಿಲ್ತಾ ಇದ್ದಾರೆ. ಅಲ್ಲಿ ಏನಪ್ಪಾ ಅಂದ್ರೆ ಓಟ್ ಹಾಕೋವರಿಗೆ ಈ A ಮತ್ತು B ಇಬ್ಬರೂ ಇಷ್ಟ ಆಗದೆ ಇದ್ರ ಅವ್ರು ಏನು ಮಾಡ್ಬೋದು, ಈ ಒಂದು ನೋಟಾ ಆಪ್ಷನ್ಗೆ ಓಟನ್ನು ಓಟ್ ಏನು ಮಾಡ್ಬೋದು, ತಮ್ಮ ಓಟವನ್ನು ಇಲ್ಲಿ ಏನಪ್ಪ ಅಂತ ಹಾಕ್ಬೋದು. A ಮತ್ತು ಅಂದರೆ ನಿಂತಿರುವಂಥ ಕ್ಯಾಂಡಿಡೇಟ್ಗಳು ಯಾರು ಅವರಿಗೆ ಇಷ್ಟ ಆಗದೆ ಇದ್ರೆ ಅವ್ರು ಏನು ಮಾಡ್ಬೋದು, ನೋಟಾ ಆಪ್ಷನ್ಗೆ ಇಲ್ಲಿ ಓಟನ್ನು ಹಾಕ್ಬೋದು. ನೋಟಾವನ್ನು ಮೊದಲ ಬಾರಿಗೆ 2013ರ 5 ರಾಜ್ಯಗಳಲ್ಲಿ ಅದರ ಛತ್ತೀಸ್ಗಢ, ತದನಂತರದಲ್ಲಿ ಮಿಜೋರಾಂ, ರಾಜಸ್ಥಾನ್, ದೆಹಲಿ ಮತ್ತು ಮಧ್ಯಪ್ರದೇಶ ವಿಧಾನಸಭಾ ಚುನಾವಣೆಗಳಲ್ಲಿ ಮೊದಲ ಬಾರಿಗೆ ಬಳಕೆ ಮಾಡಲಾಗಿರುವಂಥದ್ದು. ನಂತರ 2014ರ ಸಾರ್ವತ್ರಿಕ ಚುನಾವಣೆಗಳಲ್ಲಿ ಬಳಕೆ ಮಾಡಲಾಗಿರುವಂಥದ್ದು. ಮೊಟ್ಟ ಮೊದಲ ಬಾರಿಗೆ 2013ರಲ್ಲಿ ಅಸೆಂಬ್ಲಿ ಎಲೆಕ್ಷನಲ್ಲಿ ಬಳಕೆ ಮಾಡಿರುವಂಥದ್ದು. ಲೋಕಸಭಾ ಎಲೆಕ್ಷನಲ್ಲಿ 2014ರಲ್ಲಿ ಈ ಒಂದು ನೋಟಾ ಆಪ್ಷನ್ ಅನ್ನು ಬಳಕೆ ಮಾಡಲಾಗಿರುವಂಥದ್ದು. PUCL ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದಲ್ಲಿ 2013 ಸುಪ್ರೀಂ ಕೋರ್ಟ್ ನಿರ್ದೇಶನ ನಂತರ ಇದನ್ನು ಚುನಾವಣಾ ಪ್ರಕ್ರಿಯೆಯಲ್ಲಿ ಪರಿಚಯಿಸಲಾಗಿರುವಂಥದ್ದು. 2013ರಲ್ಲಿ ಏನಂದ್ರೆ ಒಂದು PUCL ವರ್ಸಸ್ ಆಫ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಒಂದು ನಿರ್ದೇಶನ ನೀಡಿರುವಂಥದ್ದು. ಸೊ ಅದರ ಹಿನ್ನೆಲೆಯಲ್ಲಿ 2014ರಲ್ಲಿ ಪ್ರಥಮ ಬಾರಿಗೆ ಅಂದರೆ 2014ರಲ್ಲಿ ನಾವು ಈ ಒಂದು ಸಾರ್ವತ್ರಿಕ ಚುನಾವಣೆಯಲ್ಲಿ ನೋಟಾ ಒಂದು ಬಳಕೆ ಮಾಡಲಾಗಿರುವಂಥದ್ದು. ಇನ್ನು ನೆಕ್ಸ್ಟ್ ಕೊಟ್ಟಿದ್ದಾರೆ. ಮೊದಲನೇ ಪ್ರಶ್ನೆ ಯಾವ ಥರ ಕೇಳಿದ್ರು ನೋಡ್ರಿ, ಯಾವ ಕಂಪನಿಯು ಹಿಮಾಚಲ ಪ್ರದೇಶದಲ್ಲಿ ಭಾರತದ ಮೊದಲ ವಿವಿಧೋದ್ದೇಶ ಹಸಿರು ಹೈಡ್ರೋಜನ್ ಪೈಲಟ್ ಯೋಜನೆಯನ್ನು ಉದ್ಘಾಟಿಸಿದೆ ಅಂತ ಪ್ರಶ್ನೆ ಕೇಳಿದರೆ
ಇದಕ್ಕೆ ಸರಿಯಾದ ಉತ್ತರ SJVN ಲಿಮಿಟೆಡ್ ಅಂತ ಹೇಳ್ತೀವಿ. ಇನ್ನು ಪಾವತಿಗಳ ಅಗ್ರಿಗೇಟರ್ ಆಗಿ ಕಾರ್ಯನಿರ್ವಹಿಸಲು ಯಾವ ಕಂಪನಿಯು RBI ಅನುಮೋದನೆ ಪಡೆದುಕೊಂಡಿದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ PayU ಪೇಮೆಂಟ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳ್ತೀವಿ. ಇನ್ನು ಆಕ್ಸಿಸ್ ಬ್ಯಾಂಕ್ ಲಿಮಿಟೆಡ್ನ MD ಮತ್ತು CEO ಆಗಿ ಮರು ನೇಮಕಗೊಂಡವರು ಯಾರು ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಅಮಿತಾಬ್ ಸಿಂಗ್. RBIನ ಡೆಪ್ಯೂಟಿ ಗವರ್ನರ್ ಆಗಿ 1 ವರ್ಷದ ಅವಧಿಗೆ ಮರು ನೇಮಕಗೊಂಡವರು ಯಾರು ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ T ರವಿಶಂಕರ್. ಸ್ನೇಹಿತರೆ, ಇಲ್ಲಿ ಒಂದು ವಿಡಿಯೋ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾವು ಭೇಟಿಯಾಗೋಣ. ಟೇಕ್ ಕೇರ್, ಬಾಯ್.